ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರು ಆ ದೂರನ್ನು ದಾಖಲಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪ್ರತಾಪ್ ಸಿಂಹ ವಿರುದ್ಧ ಆರೋಪವನ್ನ ಮಾಡಿತ್ತು. ಅವರೇ ಈ ಗಲಭೆಗೆ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಈಗ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಇಲ್ವೋ ಇದು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಅಲ್ಲಿ ಉದಯಗಿರಿ ಇದರಲ್ಲಿ ಗಲಾಟೆ ಆದರೆ ಪ್ರತಾಪ್ ಸಿಂಹ ಏನು ಮಾಡಬೇಕು ಅನ್ನೋದು ಪ್ರತಾಪ್ ಸಿಂಹ ಬೆಂಬಲಿಗರು ಕೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಪ್ರತಾಪ್ ಸಿಂಹ ಹಾಗೂ ಈ ಉದಯಗಿರಿ ಗಲಭೆಗೂ ಮೇಲ್ನೋಟಕ್ಕೆ ಕಾಣುವಂಥ ನೇರವಾದ ಸಂಬಂಧ ಏನಿದೆ? ಯಾವ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ವಿರುದ್ಧ ಇಲ್ಲಿ ಯೂತ್ ಕಾಂಗ್ರೆಸ್ನವರು ದೂರು ದಾಖಲಿಸಿದ್ದಾರೆ? ಶ್ರೀಲಕ್ಷ್ಮಿ, ಇವತ್ತು ಕೊಟ್ಟಂತಹ ಏನು ದೂರೇನಿದೆ ಇದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತವಾದಂತಹ ದೂರಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ KPCC ವಕ್ತಾರರುವಂತಹ ಲಕ್ಷ್ಮಣ್ ವಿರುದ್ಧ ಈಗಾಗಲೇ ಮಂಡ್ಯ, ಮೈಸೂರು ಸೇರಿದಂತೆ ವಿವಿಧ 6 ಠಾಣೆಗಳಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಅವರು ಮಾಡಿದಂತಹ ಗಂಭೀರ ಆರೋಪ ಅಂತಂದ್ರೆ ಈ ಒಂದು ಗಲಭೆಗೆ RSSನ 300 ಕಾರ್ಯಕರ್ತರೇ ಬಹಳ ಪ್ರಮುಖವಾದ ಕಾರಣಕರ್ತರು. ಜೊತೆಗೆ ಅವತ್ತು ಗಲಭೆಯಲ್ಲಿ ಸುಮಾರು 50 ಜನರು ಮುಸ್ಲಿಂ ವೇಷಧಾರಿಗಳಿಗೆ ಬಂದು ಕಲ್ಲನ್ನು ಎಸೆದು ಹೋಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ನೇರವಾಗಿ ಏನೋ RSS ಅವರಿಗೆ ಕಾರಣ ಅಂತೇಳಿ ಗಂಭೀರವಾದಂತಹ ಆರೋಪನ ಮಾಡಿದ್ರು. ಸೊ ಹೀಗಾಗಿ ಬಿಜೆಪಿಯ ಕಾನೂನು ಘಟಕ ಸುಮಾರು 6 ಪೊಲೀಸ್ ಸ್ಟೇಷನ್ಗಳಲ್ಲಿ ಲಕ್ಷ್ಮಣ್ ವಿರುದ್ಧ ದೂರ ದಾಖಲು ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರು ಆ ದೂರನ್ನು ದಾಖಲಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪ್ರತಾಪ್ ಸಿಂಹ ವಿರುದ್ಧ ಆರೋಪವನ್ನ ಮಾಡಿತ್ತು. ಅವರೇ ಈ ಗಲಭೆಗೆ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಈಗ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಇಲ್ವೋ ಇದು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಅಲ್ಲಿ ಉದಯಗಿರಿ ಇದರಲ್ಲಿ ಗಲಾಟೆ ಆದರೆ ಪ್ರತಾಪ್ ಸಿಂಹ ಏನು ಮಾಡಬೇಕು ಅನ್ನೋದು ಪ್ರತಾಪ್ ಸಿಂಹ ಬೆಂಬಲಿಗರು ಕೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಪ್ರತಾಪ್ ಸಿಂಹ ಹಾಗೂ ಈ ಉದಯಗಿರಿ ಗಲಭೆಗೂ ಮೇಲ್ನೋಟಕ್ಕೆ ಕಾಣುವಂಥ ನೇರವಾದ ಸಂಬಂಧ ಏನಿದೆ? ಯಾವ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ವಿರುದ್ಧ ಇಲ್ಲಿ ಯೂತ್ ಕಾಂಗ್ರೆಸ್ನವರು ದೂರು ದಾಖಲಿಸಿದ್ದಾರೆ? ಶ್ರೀಲಕ್ಷ್ಮಿ, ಇವತ್ತು ಕೊಟ್ಟಂತಹ ಏನು ದೂರೇನಿದೆ ಇದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತವಾದಂತಹ ದೂರಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ KPCC ವಕ್ತಾರರುವಂತಹ ಲಕ್ಷ್ಮಣ್ ವಿರುದ್ಧ ಈಗಾಗಲೇ ಮಂಡ್ಯ, ಮೈಸೂರು ಸೇರಿದಂತೆ ವಿವಿಧ 6 ಠಾಣೆಗಳಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಅವರು ಮಾಡಿದಂತಹ ಗಂಭೀರ ಆರೋಪ ಅಂತಂದ್ರೆ ಈ ಒಂದು ಗಲಭೆಗೆ RSSನ 300 ಕಾರ್ಯಕರ್ತರೇ ಬಹಳ ಪ್ರಮುಖವಾದ ಕಾರಣಕರ್ತರು. ಜೊತೆಗೆ ಅವತ್ತು ಗಲಭೆಯಲ್ಲಿ ಸುಮಾರು 50 ಜನರು ಮುಸ್ಲಿಂ ವೇಷಧಾರಿಗಳಿಗೆ ಬಂದು ಕಲ್ಲನ್ನು ಎಸೆದು ಹೋಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ನೇರವಾಗಿ ಏನೋ RSS ಅವರಿಗೆ ಕಾರಣ ಅಂತೇಳಿ ಗಂಭೀರವಾದಂತಹ ಆರೋಪನ ಮಾಡಿದ್ರು. ಸೊ ಹೀಗಾಗಿ ಬಿಜೆಪಿಯ ಕಾನೂನು ಘಟಕ ಸುಮಾರು 6 ಪೊಲೀಸ್ ಸ್ಟೇಷನ್ಗಳಲ್ಲಿ ಲಕ್ಷ್ಮಣ್ ವಿರುದ್ಧ ದೂರ ದಾಖಲು ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರು ಆ ದೂರನ್ನು ದಾಖಲಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪ್ರತಾಪ್ ಸಿಂಹ ವಿರುದ್ಧ ಆರೋಪವನ್ನ ಮಾಡಿತ್ತು. ಅವರೇ ಈ ಗಲಭೆಗೆ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಈಗ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಇಲ್ವೋ ಇದು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಅಲ್ಲಿ ಉದಯಗಿರಿ ಇದರಲ್ಲಿ ಗಲಾಟೆ ಆದರೆ ಪ್ರತಾಪ್ ಸಿಂಹ ಏನು ಮಾಡಬೇಕು ಅನ್ನೋದು ಪ್ರತಾಪ್ ಸಿಂಹ ಬೆಂಬಲಿಗರು ಕೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಪ್ರತಾಪ್ ಸಿಂಹ ಹಾಗೂ ಈ ಉದಯಗಿರಿ ಗಲಭೆಗೂ ಮೇಲ್ನೋಟಕ್ಕೆ ಕಾಣುವಂಥ ನೇರವಾದ ಸಂಬಂಧ ಏನಿದೆ? ಯಾವ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ವಿರುದ್ಧ ಇಲ್ಲಿ ಯೂತ್ ಕಾಂಗ್ರೆಸ್ನವರು ದೂರು ದಾಖಲಿಸಿದ್ದಾರೆ?
ಶಿವಲಕ್ಷ್ಮಿ ಇವತ್ತು ಕೊಟ್ಟಂತಹ ಏನು ದೂರೇನಿದೆ ಇದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತವಾದಂತಹ ದೂರ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ KPCC ವಕ್ತಾರರುವಂತಹ ಲಕ್ಷ್ಮಣ್ ವಿರುದ್ಧ ಈಗಾಗಲೇ ಮಂಡ್ಯ ಮೈಸೂರು ಸೇರಿದಂತೆ ವಿವಿಧ 6 ಠಾಣೆಗಳಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಅವರು ಮಾಡಿದಂತಹ ಗಂಭೀರ ಆರೋಪ ಅಂತಂದ್ರೆ ಈ ಒಂದು ಗಲಭೆಗೆ RSSನ 300 ಕಾರ್ಯಕರ್ತರೇ ಬಹಳ ಪ್ರಮುಖವಾದ ಕಾರಣಕರ್ತರು. ಜೊತೆಗೆ ಅವತ್ತು ಗಲಭೆಯಲ್ಲಿ ಸುಮಾರು 50 ಜನರು ಮುಸ್ಲಿಂ ವೇಷಧಾರಿಗಳಿಗೆ ಬಂದು ಕಲ್ಲನ್ನ ಎಸೆದು ಹೋಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ನೇರವಾಗಿ ಏನೋ RSS ಅವರಿಗೆ ಕಾರಣ ಅಂತೇಳಿ ಗಂಭೀರವಾದಂತಹ ಆರೋಪನ ಮಾಡಿದ್ರು. ಸೊ ಹೀಗಾಗಿ ಬಿಜೆಪಿಯ ಕಾನೂನು ಘಟಕ ಸುಮಾರು 6 ಪೊಲೀಸ್ ಸ್ಟೇಷನ್ಗಳಲ್ಲಿ ಲಕ್ಷ್ಮಣ್ ವಿರುದ್ಧ ದೂರ ದಾಖಲು ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರು ಆ ದೂರನ್ನ ದಾಖಲಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪ್ರತಾಪ್ ಸಿಂಹ ವಿರುದ್ಧ ಆರೋಪವನ್ನ ಮಾಡಿತ್ತು. ಅವರೇ ಈ ಗಲಭೆಗೆ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಈಗ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಇಲ್ವೋ ಇದು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಅಲ್ಲಿ ಉದಯಗಿರಿ ಇದರಲ್ಲಿ ಗಲಾಟೆ ಆದರೆ ಪ್ರತಾಪ್ ಸಿಂಹ ಏನು ಮಾಡಬೇಕು ಅನ್ನೋದು ಪ್ರತಾಪ್ ಸಿಂಹ ಬೆಂಬಲಿಗರು ಕೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಪ್ರತಾಪ್ ಸಿಂಹ ಹಾಗೂ ಈ ಉದಯಗಿರಿ ಗಲಭೆಗೂ ಮೇಲ್ನೋಟಕ್ಕೆ ಕಾಣುವಂಥ ನೇರವಾದ ಸಂಬಂಧ ಏನಿದೆ? ಯಾವ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ವಿರುದ್ಧ ಇಲ್ಲಿ ಯೂತ್ ಕಾಂಗ್ರೆಸ್ನವರು ದೂರು ದಾಖಲಿಸಿದ್ದಾರೆ? ಶಿವಲಕ್ಷ್ಮಿ ಇವತ್ತು ಕೊಟ್ಟಂತಹ ಏನು ದೂರೇನಿದೆ ಇದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತವಾದಂತಹ ದೂರ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ KPCC ವಕ್ತಾರರುವಂತಹ ಲಕ್ಷ್ಮಣ್ ವಿರುದ್ಧ ಈಗಾಗಲೇ ಮಂಡ್ಯ ಮೈಸೂರು ಸೇರಿದಂತೆ ವಿವಿಧ 6 ಠಾಣೆಗಳಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಅವರು ಮಾಡಿದಂತಹ ಗಂಭೀರ ಆರೋಪ ಅಂತಂದ್ರೆ ಈ ಒಂದು ಗಲಭೆಗೆ RSSನ 300 ಕಾರ್ಯಕರ್ತರೇ ಬಹಳ ಪ್ರಮುಖವಾದ ಕಾರಣಕರ್ತರು. ಜೊತೆಗೆ ಅವತ್ತು ಗಲಭೆಯಲ್ಲಿ ಸುಮಾರು 50 ಜನರು ಮುಸ್ಲಿಂ ವೇಷಧಾರಿಗಳಿಗೆ ಬಂದು ಕಲ್ಲನ್ನ ಎಸೆದು ಹೋಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ನೇರವಾಗಿ ಏನೋ RSS ಅವರಿಗೆ ಕಾರಣ ಅಂತೇಳಿ ಗಂಭೀರವಾದಂತಹ ಆರೋಪನ ಮಾಡಿದ್ರು. ಸೊ ಹೀಗಾಗಿ ಬಿಜೆಪಿಯ ಕಾನೂನು ಘಟಕ ಸುಮಾರು 6 ಪೊಲೀಸ್ ಸ್ಟೇಷನ್ಗಳಲ್ಲಿ ಲಕ್ಷ್ಮಣ್ ವಿರುದ್ಧ ದೂರ ದಾಖಲು ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರು ಆ ದೂರನ್ನ ದಾಖಲಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪ್ರತಾಪ್ ಸಿಂಹ ವಿರುದ್ಧ ಆರೋಪವನ್ನ ಮಾಡಿತ್ತು. ಅವರೇ ಈ ಗಲಭೆಗೆ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಈಗ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಇಲ್ವೋ ಇದು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಅಲ್ಲಿ ಉದಯಗಿರಿ ಇದರಲ್ಲಿ ಗಲಾಟೆ ಆದರೆ ಪ್ರತಾಪ್ ಸಿಂಹ ಏನು ಮಾಡಬೇಕು ಅನ್ನೋದು ಪ್ರತಾಪ್ ಸಿಂಹ ಬೆಂಬಲಿಗರು ಕೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಪ್ರತಾಪ್ ಸಿಂಹ ಹಾಗೂ ಈ ಉದಯಗಿರಿ ಗಲಭೆಗೂ ಮೇಲ್ನೋಟಕ್ಕೆ ಕಾಣುವಂಥ ನೇರವಾದ ಸಂಬಂಧ ಏನಿದೆ? ಯಾವ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ವಿರುದ್ಧ ಇಲ್ಲಿ ಯೂತ್ ಕಾಂಗ್ರೆಸ್ನವರು ದೂರು ದಾಖಲಿಸಿದ್ದಾರೆ? ಶಿವಲಕ್ಷ್ಮಿ ಇವತ್ತು ಕೊಟ್ಟಂತಹ ಏನು ದೂರೇನಿದೆ ಇದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತವಾದಂತಹ ದೂರ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ KPCC ವಕ್ತಾರರುವಂತಹ ಲಕ್ಷ್ಮಣ್ ವಿರುದ್ಧ ಈಗಾಗಲೇ ಮಂಡ್ಯ ಮೈಸೂರು ಸೇರಿದಂತೆ ವಿವಿಧ 6 ಠಾಣೆಗಳಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಅವರು ಮಾಡಿದಂತಹ ಗಂಭೀರ ಆರೋಪ ಅಂತಂದ್ರೆ ಈ ಒಂದು ಗಲಭೆಗೆ RSSನ 300 ಕಾರ್ಯಕರ್ತರೇ ಬಹಳ ಪ್ರಮುಖವಾದ ಕಾರಣಕರ್ತರು. ಜೊತೆಗೆ ಅವತ್ತು ಗಲಭೆಯಲ್ಲಿ ಸುಮಾರು 50 ಜನರು ಮುಸ್ಲಿಂ ವೇಷಧಾರಿಗಳಿಗೆ ಬಂದು ಕಲ್ಲನ್ನ ಎಸೆದು ಹೋಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ನೇರವಾಗಿ ಏನೋ RSS